ಯೂಟ್ಯೂಬ್ ಚಾನಲ್ ಬುಕ್ಕು ದಿನ ಆದ್ಮೇಲೆ ಈಗ ವಿಡಿಯೋ ಮಾಡ್ತೀನಿ ಎಗ್ ಬುರ್ಜಿ. ಯಾಕಂದ್ರೆ ದಿನ ಟೈಮ್ ಸಿಕ್ಕಿಲ್ಲ. ಎಗ್ ಬುರ್ಜಿ ಮಾಡೋಕ್ಕೆ ಟೊಮೆಟೊ ತೊಗೊಂಡಿನಿ, ಟೊಮೆಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಎಣ್ಣೆ ಸಿಂಪಲಾಗಿ ಮಾಡಿಬಿಡೋಣ ಅಂತ. ಯಾಕಂದರೆ ಟೈಮ್ ಇಲ್ಲ, ಹಸು ಆಗ್ಯಾವ, ಅದಕ್ಕೆ ಸಿಂಪಲ್ಲಾಗಿ ಎಗ್ ಬುರ್ಜಿ ಮಾಡಿ ರೊಟ್ಟಿ ಜೊತೆ ಊಟ ಮಾಡಿ ಬಿಟ್ಬಿಡೋ ಖಲಾಸ್. ಇಷ್ಟೇ. ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಕಟ್ ಮಾಡ್ತಾ ಇದ್ದೇವೆ ಇವಾಗ. ಉಳ್ಳಾಗಡ್ಡಿ ಕಟ್ ಮಾಡಿಟ್ಟು ಅಳುನೇ ಬರ್ತದೆ. ಏನು ಮಾಡ್ಬೇಕಪ್ಪ, ಕಣ್ಣಾಗಿ ನೀರು ಮ್ಯಾಗಿನ ತಳಗಿನ ತಕ್ಕ ಬರ್ತಾವೆ. ಕಣ್ಣಾಗಿ ನೀರು ನೋಡಿ. ಇಲ್ಲಿ ಕಣ್ಣೀರು ಹೊಂಟಿದ್ದೇವೆ. ಹಳ ಸ್ಟಾರ್ಟ್ ಆಯಿತು ಉಳ್ಳಾಗಡ್ಡಿಯಿಂದ. ಹುಡುಗರಿಗೆ ಅಳ್ಸೋದಂದ್ರೆ ಉಳ್ಳಾಗಡ್ಡಿ ಒಂದೇ ಮಾತ್ರ, ಅದಕ್ಕೆ ಬಿಟ್ಟರೆ ಯಾರು ಅಳಿಸಲ್ಲ ಜಾಸ್ತಿ. ಮತ್ತೊಂದು ಮನೆಯಲ್ಲಿ ಮಮ್ಮಿ ಪಪ್ಪ ಅವರೇ ಅಳಿಸ್ತಾರೆ. ಯಾಕಂದ್ರೆ ಹುಡ್ದು ನಾವು ತಪ್ಪು ಮಾಡಿರ್ತೇವೆ, ಅದಕ್ಕೆ. ಅಳ್ತಾ ಇದ್ದೀನಿ ಗೈಸ್, ನಮ್ಮ ಸ್ಕೂಲ್ನಾಗ ಹುಡಿದ್ರು ಮಿಸ್ ಹತ್ತಿಲ್ಲ, ಟ್ಯೂಷನ್ನಾಗ ಹುಡಿದ್ರು ಹತ್ತಿಲ್ಲ, ಕಾಲೇಜ್ನಾಗ ಭೀ ಬೈತಾರ, ಹೊಡಿತಾರ, ಒಂದಿನ ಹತ್ತಿಲ್ಲ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡೀನಿ. ಈಗ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಕಟ್ ಮಾಡಿಟ್ಟಿನಿ ಸೈಡಿಗೆ. ಸ್ವಲ್ಪ ಎಣ್ಣೆ ಹಾಕಬೇಕು. ಉಳ್ಳಾಗಡ್ಡಿ, ಟೊಮೆಟೊ, ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಹಿಂಗೆ ಪಕ್ಕ ಹಿಡಿಬೇಕು. ಹಿಂಗೆ ಹಿಡಿದ್ಬಿಟ್ಟು ಇದು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಗೋಲ್ಡನ್ ಕಲರ್ ಬರ್ಬೇಕು. ಸ್ವಲ್ಪ ತಕ್ಕ ಸುಮ್ ಬಿಟ್ಬಿಡಿ. ಗ್ಯಾಸೇ ಬಂದಾಗೈತೆ. ತಿರ್ಗಿಸ್ತಾ ಇದ್ದೀನಿ, ಗ್ಯಾಸೇ ಬಂದಾಗದ. ಉಪ್ಪು ಖಾರ ಡಿಪ್ರೆಷನ್, ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಹಾಕಿ. ಇವಾಗ ಪಪ್ಪ ನಾ ತತ್ತೆ ಹಾಕ್ಲಿತ್ತು ನೋಡು. ಇಲ್ಲಿ ಸಾಂಬಾರು ಖರಾಬ್ ಆಗಿದೆ, ಅದಕ್ಕೆ ಇವಾಗ ಇದು ಮಾಡ್ತಾ ಇದ್ದೀನಿ ಎಗ್ ಬುರ್ಜಿ. 5 ಹಾಕ್ಲಿ. ಇವಾಗ ಎಗ್ ಹಾಕ್ತಾ ಇದ್ದೀನಿ. 5 ಹಿಂಗೆ ರಾವ್ ತಿರ್ಗಿಸ್ಬೇಕು. ಇವಾಗ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು 2 ನಿಮಿಷ ಬಿಡಬೇಕು. ಅಳ್ಕೋತಿ ಕರ್ಕೋತಿ ಯಾಕೆ ಬುರಿಜಿ ಸಿಂಪಲ್ಲಾಗಿ ರೆಡಿ ಮಾಡಿದಾಯಿತು. ಇವಾಗ ಊಟ ಮಾಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ನಾ ಭೀ ಇವಾಗ ಊಟ ಮಾಡ್ತಾ ಇದ್ದೀನಿ. ರೊಟ್ಟಿ ತತ್ತಿ ಎಗ್ ಬುರ್ಜಿ ಮಾಡಿದೆ ಅಲ್ವಾ, ಸಿಂಪಲ್ಲಾಗಿ. ಸ್ವಲ್ಪ ಖಾರ ಎಣ್ಣೆ ಹಾಕಿದೆ ಅಂದರೆ ಸಖತ್ತಾಗಿರ್ತಿತ್ತು. ಇವಾಗೂ ಚೆನ್ನಾಗಿದೆ. ಊಟ ಮಾಡಿರ್ತೀನಿ. ಬೈ ಬೈ, ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.